ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಎಡಪಂಥೀಯ ಒಂದು 4-5 ಜನ ಯಾರಿದ್ದಾರೆ, ಮಹೇಶ್ ಶೆಟ್ಟಿ, ತಿಮುರವಾಡಿ ಅವರು ಅವ್ರಿಗಾಗಲೇ ಅರೆಸ್ಟ್ ಮಾಡಿ ಈಗ ಆಲ್ರೆಡಿ ತನಿಖೆಯೂ ಪ್ರಾರಂಭ ಆಗಿತ್ತು. ಈಗ ಬೇಲ್ ಮೇಲೆ ಈಚೆ ಬಂದಿದ್ದಾರೆ. ಮತ್ತು ನಿನ್ನೆ ಮೊನ್ನೆಯಿಂದ ಅವರು ಕಾಣಿಸ್ತಾ ಇಲ್ಲ. ಕಾರಣ ಆದರೆ ಆ ಮುಸುಕುದಾರಿ ಯಾರಿದ್ದಾರೆ, ಆ ಮುಸುಕುದಾರಿ ಅವರ ಸಂಪೂರ್ಣವಾದಂಥ ಸಾಮಗ್ರಿಗಳು, ಬಟ್ಟೆ ವಗೇರೆ ಇವೆಲ್ಲವೂ ಸಹ ತಿಮುರವಾಡಿ ಮನೆಯಲ್ಲಿ ಸಿಗಾಕೊಂಡಿದೆ. ಅನಂತರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಭೀತಿಯಿಂದ ಈಗಾಗಲೇ ಅವ್ರು ಓಡೋಗಿದ್ದಾರೆ. ಒಂದು ಗಿರೀಶ್ ಮಟ್ಟಣ್ಣ ಅನ್ನೋರು, ಈ ರೀತಿ ಯೂಟ್ಯೂಬರ್ಸ್ ಒಂದಷ್ಟು ಜನ, ಸಮೀರ್, ಇವರೆಲ್ಲರನ್ನು ಗಮನಿಸಿದ್ರೆ ಈ ಟೀಮು ಹಿಂದುತ್ವದ ಪ್ರತ್ಯೇಕ ಆಗಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಪ್ರಚಾರ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಯಾವ ಸಮಾಜ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಸಹ ಹಿಂದೂ ಧರ್ಮ ಅಂತೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅವ್ರ ಮೇಲೆಲ್ಲ ತನಿಖೆಗಳು ಕೂಡಲೇ ಆಗಬೇಕು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಅಪಪ್ರಚಾರದಲ್ಲಿ ತೊಡಗಿದ್ರು ಇವೆಲ್ಲವನ್ನು ಸಹ ತೀವ್ರವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಡ ಈಗಾಗಲೇ ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ 1ನೇ ತಾರೀಕು ನಾವೆಲ್ಲ ಸಹ ನೇರವಾಗಿ ಧರ್ಮಸ್ಥಳಕ್ಕೆ ಸುಮಾರು 1.5 ರಿಂದ 2 ಲಕ್ಷ ಜನ, ಅಲ್ಲಿ 1.5 ಲಕ್ಷ ಜನ, ನನಗೆ ಗೊತ್ತಿರೋ ಥರ 1 ರಿಂದ 1.5 ಲಕ್ಷ ಜನ ಕಾರ್ಯಕರ್ತರು, ಸಾರ್ವಜನಿಕರು, ಧರ್ಮಸ್ಥಳದ ಹಿತೈಷಿಗಳು, ಧರ್ಮಸ್ಥಳದ ಮಂಜುನಾಥನ ಭಕ್ತರು, ಅಣ್ಣಪ್ಪ ಸ್ವಾಮಿ ಭಕ್ತರುಗಳು ಇವತ್ತು 1ನೇ ತಾರೀಕು ಸುಮಾರು 1:30ಗೆ ಅಲ್ಲಿ ದೊಡ್ಡ ಒಂದು ಸಭೆಯನ್ನು ಸಹ ಏರ್ಪಾಡಾಗಿದೆ. ನಮ್ಮ ರಾಜ್ಯದ ನಾಯಕರುಗಳು ಸಹ ಅಲ್ಲಿ ಎಲ್ಲರೂ ಸಹ ಬರ್ತಾಯಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಸಹ ಬರ್ತಾಯಿದ್ದಾರೆ. ರಾಜ್ಯದ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸ್ಪೆಸಿಫಿಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ 31ನೇ ತಾರೀಕು ತಪ್ಪಿದ್ರು ಬೆಳಿಗ್ಗೆ 1ನೇ ತಾರೀಕು ಬೆಳಿಗ್ಗೆ ನಾವು 6 ಗಂಟೆಗೆ ಮೈಸೂರು ನಗರದಿಂದ ಆ ಒಂದು ರ್ಯಾಲಿಗೆ ನಾವು ಹೋಗ್ತಾಯಿದ್ವಿ. ಆ ಒಂದು ದರ್ಬಾರ್ ಸಭೆಗೆ ನಾವು ಹೋಗ್ತಾಯಿದ್ವಿ. ಪ್ರತಿ ಕ್ಷೇತ್ರದಿಂದ 1,000 ಜನ, ಕನಿಷ್ಠ 1,000 ಜನ, ಇನ್ನೂ ಹೆಚ್ಚಾಗ್ಬೋದು. ಕನಿಷ್ಠ 1,000 ಜನ ಅಂದರೆ 3 ರಿಂದ 4 ಸಾವಿರ ಜನ ನಾವು ಮೈಸೂರು ನಗರದಿಂದ 4 ವಿಧಾನಸಭಾ ಕ್ಷೇತ್ರದಿಂದ ಹೋಗ್ತಾಯಿದ್ದೀವಿ. ಅದೇ ರೀತಿ ರಾಜ್ಯದ ಮೂಲೆಗಳಿಂದ ಎಲ್ಲ ಕ್ಷೇತ್ರದಿಂದಲೂ ಸಹ ಜನ ಬರ್ತಾಯಿದ್ದಾರೆ. ಗ್ರಾಮಾಂತರದಿಂದಲೂ ಸಹ ಅವರು ಬಸ್ಗಳ ಮಾಡ್ಕೊಳ್ಳೋದ್ರ ಮೂಲಕ, ಕಾರುಗಳಲ್ಲಿ ಬರೋದ್ರ ಮೂಲಕ ಈ ರೀತಿಯಾದಂಥ ಒಂದು ಇದನ್ನು ಈಗಾಗಲೇ ನಾವು ಏರ್ಪಡಿಸಿದ್ವಿ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು. ನಮ್ಮೆಲ್ಲ ನಾಯಕರುಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು, ನಮ್ಮ ಶಾಸಕರು, ನಮ್ಮ ಸಂಸದರು ಎಲ್ಲ ಸಂಪೂರ್ಣವಾಗಿ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅನ್ನೋಕ್ಕೋಸ್ಕರ